ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು सोल के डिफरेंट टाइप्स क्या है, शरीर कैसे बनता है और रचना में सोच का ರೋಲ್ ಬಾಪೂಜಿಯವರ ಹಿಂದಿ ವಿಡಿಯೋದ ಕನ್ನಡ ಅನುವಾದ ಈ ರೀತಿ ಇದೆ. ಪರಂ ಶಾಂತಿ. ಸುಪ್ರೀಂ ಸೋಲ್ ಅಂದರೆ ಯಾರು, ಸೂಪರ್ ಸೋಲ್ ಅಂದರೆ ಯಾರು ಹಾಗೂ ಕೇವಲ ಸೋಲ್ ಅಂದರೆ ಯಾರು, ಇದರ ಬಗ್ಗೆ ಬಾಪೂಜಿಯವರು ಈ ರೀತಿ ಹೇಳುತ್ತಾರೆ. ಆತ್ಮ, ಪರಮಾತ್ಮ, ಡಿವೈನ್ ಸೋಲ್, ದೇವಾತ್ಮ ಈ ಎಲ್ಲರ ಶರೀರದ ರಚನೆ ಹೇಗೆ ಆಗುತ್ತದೆ? ದೇವತೆಗಳ ಶರೀರ 3 ತತ್ವದ ಶರೀರವಾಗಿದೆ. ಪರಮಾತ್ಮನ ಶರೀರ ಪರಮತತ್ವದ ಶರೀರವಾಗಿರುತ್ತದೆ. ಈ ಶರೀರ ಹೇಗೆ ರಚನೆ ಆಗುತ್ತದೆ ಅಂದರೆ, ವಾಯುಮಂಡಲದಲ್ಲಿ ಅಗ್ನಿ ಇದೆ ಹಾಗೂ ಅಗ್ನಿಯ ಒಳಗೆ ಆಕಾಶ ತತ್ವವಿದೆ ಹಾಗೂ ಆಕಾಶ ತತ್ವದ ಒಳಗಡೆ ಮಹಾತತ್ವವಿದೆ. ಹೀಗೆ ಪರಮತತ್ವದ ಶರೀರದಲ್ಲಿ ಎಲ್ಲವೂ ಅಡಗಿದೆ. ಆದರೆ ಈ ಪರಮತತ್ವದ ರಚನೆಯಾಗಿದ್ದು ಹೇಗೆ? ಪರಮತತ್ವ ಎಂದರೆ ಸೂಪರ್ ಸೋಲ್, ಸೂಪರ್ ಸೋಲ್, ಸುಪ್ರೀಂ ಸೋಲ್. ಈ ಆತ್ಮದ ಪರಮತತ್ವದ ಶರೀರ ಹೇಗೆ ರಚನೆ ಆಯಿತು ಅಂದರೆ, ಅಲ್ಟಿಮೇಟ್ ಆಗಿ ಯಾವುದೇ ವಸ್ತು ರಚನೆ ಆಗುವಾಗ ಅದರ ರಚನೆ ಪರಮ ಲೈಟ್ನಿಂದ ಆಗುತ್ತದೆ. ಪರಮ ಲೈಟಿಂದ ಪರಮ ತತ್ವದ ರಚನೆ ಆಗುತ್ತದೆ. ಸೂಪರ್ ಸೋಲ್ ನಿರಾಕಾರಿ ಸ್ಥಿತಿಯಲ್ಲಿದ್ದಾಗ ಅದು ಸಂಕಲ್ಪ ಮಾಡುವಾಗ ವಾಯುಮಂಡಲದಲ್ಲಿ ಅಂದರೆ ಅಲೌಕಿಕ ಜಗತ್ತಿನಲ್ಲಿ ಪರಮತತ್ವದ ಅಂಶ ಹೆಚ್ಚಾಗಿರುತ್ತದೆ. ಪರಮತತ್ವ ಅಂದರೆ ಡಿವೈನ್ ಲೈಟ್ ಆಗಿರುತ್ತದೆ. ನಮ್ಮ ವಿಚಾರಗಳು ಸಂಕಲ್ಪಗಳಿಂದಾಗಿ ಓರ ಪ್ರಕಟವಾಗುತ್ತದೆ. ಈ ರೀತಿ ಮನುಷ್ಯ ಶರೀರದ ಒಳಗೂ ಸಹ ಸಂಕಲ್ಪಗಳಿಂದಾಗಿ ಅವನ ವಿಚಾರಗಳಿಂದಾಗಿಯೇ ಓರ ಪ್ರಕಟವಾಗುತ್ತದೆ. ಉದಾಹರಣೆಗೆ, ನೆಗೆಟಿವ್ ವಿಚಾರಗಳಿಂದಾಗಿ ಬ್ಲ್ಯಾಕ್ ಓರ ಪ್ರಕಟವಾಗುತ್ತದೆ. ಕೋಪಗೊಂಡಾಗ ಕೆಂಪು ಬಣ್ಣದ ಓರ ಕಾಣಿಸುತ್ತದೆ. ಕ್ರಿಯೇಟಿವಿಟಿಯ ಬಗ್ಗೆ ಯೋಚನೆ ಮಾಡಿದಾಗ ಓರ ಬ್ಲೂ ಕಲರ್ನಲ್ಲಿ ಬರುತ್ತದೆ. ಪಾಸಿಟಿವ್ ಯೋಚನೆ ಮಾಡಿದಾಗ ಬಿಳಿಯ ಓರ ಪ್ರಕಟವಾಗುತ್ತದೆ. ಈ ರೀತಿ ಅವ್ಯಕ್ತ ಅಲೌಕಿಕ ಜಗತ್ತಿನಲ್ಲಿ ಅಂದರೆ ಪರಮ ಲೈಟಿನ ಜಗತ್ತಿನಲ್ಲಿ ಕೇವಲ ಸಂಕಲ್ಪ ಮಾತ್ರದಿಂದ ಪರಮತತ್ವದ ಶರೀರವು ರಚನೆಯಾಗುತ್ತದೆ. ಸಂಕಲ್ಪ ಮಾತ್ರದಿಂದ ಪರಮತತ್ವಗಳಲ್ಲಿ ರಚನೆಗಳು ಆಗುತ್ತವೆ. ಉದಾಹರಣೆಗೆ, ಸಂಕಲ್ಪ ಮಾತ್ರದಿಂದ ಪರಮತತ್ವದ ಸೂರ್ಯನ ರಚನೆಯಾಯಿತು, ಪರಮತತ್ವದ ಪೃಥ್ವಿಯ ರಚನೆಯಾಯಿತು, ಪರಮತತ್ವದ ಆಕಾಶದ ಸೃಷ್ಟಿಯಾಯಿತು. ಈ ರೀತಿ ಕೇವಲ ಸಂಕಲ್ಪ ಮಾತ್ರದಿಂದ ಸೃಷ್ಟಿಯು ಆರಂಭವಾಗುತ್ತದೆ. ಪರಮತತ್ವದ ಶರೀರ ಡಿವೈನ್ ಲೈಟ್ನ ದೇವತೆಗಳು ಅಂದರೆ ದೇವತೆಗಳ ಶರೀರ ಪರಮ ಲೈಟ್ನ ಶರೀರವಾಗಿರುತ್ತದೆ. ದೇವತೆಗಳಿಗಿಂತಲೂ ಹೆಚ್ಚಿನ ಗುಣಮಟ್ಟದ ಶರೀರವೆಂದರೆ ಸೂಪರ್ ಸೋಲ್ನ ಶರೀರವಾಗಿರುತ್ತದೆ. ದೇವತೆಗಳ ಬಳಿ ಡಿವೈನ್ ಲೈಟ್ ಇರುತ್ತದೆ. ಡಿವೈನ್ ಲೈಟ್ನ ಒಳಗಡೆ ಮಹತತ್ವವಿದೆ ಹಾಗೂ ಅದರ ಮೇಲೆ ಪರಮತತ್ವವಿರುತ್ತದೆ. ಎಲಿಮೆಂಟ್ಸ್ಗಳು ಅನೇಕ ಪ್ರಕಾರದಲ್ಲಿವೆ. ಸೂಪರ್ ಎಲಿಮೆಂಟ್ಸ್, ಪರಮ ಲೈಟ್ನ ಎಲಿಮೆಂಟ್ಸ್, ತತ್ವಗಳ ಎಲಿಮೆಂಟ್, ಹೀಗೆ ಅನೇಕ ಪ್ರಕಾರದ ಕೋಟಿ ಎಲಿಮೆಂಟ್ಸ್ಗಳಿವೆ. ಉದಾಹರಣೆಗೆ, ವಾಯು ತತ್ವದಲ್ಲಿ ಕಾರ್ಬನ್, ಆಕ್ಸಿಜನ್ ಅನೇಕ ಪ್ರಕಾರದ ಎಲಿಮೆಂಟ್ಸ್ಗಳು ಇರುವಂತೆ ಭೂಮಿಯಲ್ಲೂ ಸಹ ಅನೇಕ ಪ್ರಕಾರದ ಎಲಿಮೆಂಟ್ಸ್ಗಳಿವೆ. ಉದಾಹರಣೆಗೆ ಕಬ್ಬಿಣ, ಬಂಗಾರ, ಗ್ರಾನೈಟ್ ಹೀಗೆ ಅನೇಕ ಪ್ರಕಾರದ ಎಲಿಮೆಂಟ್ಸ್ಗಳಿವೆ. ಪ್ರತಿಯೊಂದು ಆತ್ಮನ ವಿಚಾರ ಸಂಕಲ್ಪಗಳಿಗೆ ಅನುಗುಣವಾಗಿ ವಾಯುಮಂಡಲ ಕ್ರಿಯೇಟ್ ಆಗುತ್ತದೆ. ವಾಯುಮಂಡಲದಿಂದಾಗಿ ಪರಮತತ್ವ ಹಾಗೂ ತತ್ವದಲ್ಲಿ ಬದಲಾವಣೆ ಆಗುತ್ತದೆ. ಇದನ್ನು ವಿಜ್ಞಾನ ಪವರ್ ಎಂದು ಹೇಳುತ್ತದೆ. ಈ ಪವರ್ ಅನ್ನುವುದು ಪರಮತತ್ವದಿಂದ ಕ್ರಿಯೇಟ್ ಆಗುತ್ತದೆ. ಡಿವೈನ್ ಶರೀರದಿಂದ ಡಿವೈನ್ ಜಗತ್ತು ಸೃಷ್ಟಿಯಾಗುತ್ತದೆ. ಸ್ಥೂಲ ಶರೀರದಿಂದ ಸ್ಥೂಲ ಜಗತ್ತು ಸೃಷ್ಟಿಯಾಗುತ್ತದೆ. ಈ ರೀತಿ ಕೇವಲ ವಿಚಾರ ಸಂಕಲ್ಪಗಳಿಂದಾಗಿ
ತತ್ವಗಳು ಪರಿವರ್ತನೆಯಾಗುತ್ತಾ ಹೋಗುತ್ತವೆ. ಸೂಕ್ಷ್ಮದಿಂದ ಅತಿ ಸೂಕ್ಷ್ಮ ಶರೀರವೂ ಸಹ ಬದಲಾಗುತ್ತದೆ, ಹೋರಾ ಕೂಡ ಬದಲಾಗುತ್ತದೆ. ಈ ರೀತಿ ಪ್ರತಿಯೊಂದು ಬದಲಾವಣೆಗೆ ಒಳಗಾಗುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो